ಆತಂಕ ಸೃಷ್ಟಿ ಮಾಡಿದ್ದ ಸೂಟ್ಕೇಸನ್ನ ಸ್ಫೋಟಿಸಿದ ಬಾಂಬ್ ನಿಷ್ಕ್ರಿಯ ದಳ. ಇಂದು ಎಂಕೆ ಹುಬ್ಬಳ್ಳಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ 64ನೇ ವಾರ್ಷಿಕ ಮಹಾಸಭೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಸದಸ್ಯರಾಗಿ ಸಿಕಂದರ್ ಬಾಬು ಆಯ್ಕೆ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಕೋಲಾರ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಮೌನ ಪ್ರತಿಭಟನೆ. ಆತಂಕ ಸೃಷ್ಟಿ ಮಾಡಿದ್ದ ಸೂಟ್ಕೇಸನ್ನ ಸ್ಫೋಟಿಸಿದ ಬಾಂಬ್ ನಿಷ್ಕ್ರಿಯ ದಳ. ಕೋಲಾರ ನಗರದ ಹೊರವಲಯದ ಟಮಕ ಬಳಿಯ ರಾಷ್ಟ್ರೀಯ ಹೆದ್ದಾರಿಯ 75ರ ಬಳಿ ಸರ್ವಿಸ್ ರಸ್ತೆ ಪಕ್ಕ ಬೆಳಿಗ್ಗೆ ಪತ್ತೆಯಾಗಿ ಆತಂಕ ಸೃಷ್ಟಿ ಮಾಡಿದ್ದ ಸೂಟ್ಕೇಸನ್ನ ಬೆಂಗಳೂರಿನ ಬಾಂಬ್ ನಿಷ್ಕ್ರಿಯ ದಳದವರು ಡಿಟೋನೇಟರ್ ಮೂಲಕ ಸ್ಫೋಟ ಮಾಡಿ ಶಮನಗೊಳಿಸಿದ್ದಾರೆ. 3 ಬಾರಿ ಪರಿಶೀಲನೆ ನಡೆಸಿದ ನಿಷ್ಕ್ರಿಯ ದಳದವರು ಸೂಟ್ಕೇಸ್ ಇಟ್ಟು ಸ್ಕ್ಯಾನರ್ ಮೂಲಕ ಲ್ಯಾಪ್ಟಾಪ್ನಲ್ಲಿ ವಿಶ್ಲೇಷಿಸಿದ್ದಾರೆ. ಸೂಟ್ಕೇಸ್ ಒಳಗೆ ಏನೂ ಇರಲಿಲ್ಲ. ಇದು ಸೆನ್ಸಾರ್ ಆಧಾರಿತ ಸೂಟ್ಕೇಸ್ ಆಗಿದೆ. ನಿರಂತರವಾಗಿ ವಿಚಿತ್ರ ಶಬ್ದ ಮಾಡುತ್ತಿದ್ದರಿಂದ ಆತಂಕ ಸೃಷ್ಟಿಯಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು. ಸತತ 4 ಗಂಟೆ ಕಾರ್ಯಾಚರಣೆ ನಡೆಸಿದ್ದಾರೆ. ಕ್ರೌನ್ ಕಂಪನಿಯ ಅತ್ಯಾಧುನಿಕ ಸೂಟ್ಕೇಸ್ ಎಂಬುದು ಗೊತ್ತಾಗಿದೆ. ಸೂಟ್ಕೇಸ್ ಅನ್ನು ಯಾರು ತಂದು ಹಾಕಿದ್ದಾರೆ, ಇದರ ಉದ್ದೇಶವೇನು ಎಂಬುದರ ಬಗ್ಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು ಎಂದು ಎಸ್ಪಿ ನಿಖಿಲ್ ತಿಳಿಸಿದ್ದಾರೆ. ಇಂದು ಎಂಕೆ ಹುಬ್ಬಳ್ಳಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ 64ನೇ ವಾರ್ಷಿಕ ಮಹಾಸಭೆ ಕಾರ್ಖಾನೆಯ ಅಧ್ಯಕ್ಷರಾದ ಮೋಹನ ಸಂಬರ್ಗಿ ಅನುಪಸ್ಥಿತಿಯಲ್ಲಿ ಕಾರ್ಖಾನೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ಅರಳಿಕಟ್ಟಿ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿಗಳು ರೈತಗೀತೆ ಹಾಡುವುದರ ಮುಖಾಂತರ ಸಭೆ ಪ್ರಾರಂಭಗೊಂಡಿತು. ಮಹಾಸಭೆ ಪ್ರಾರಂಭ ಆಗುತ್ತಿದ್ದಂತೆ ಕಾರ್ಖಾನೆ ಸದಸ್ಯರು ಕಾರ್ಖಾನೆಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಮೊದಲು ಸ್ಪಷ್ಟೀಕರಿಸಿ ಮಹಾಸಭೆ ಪ್ರಾರಂಭ ಮಾಡಿ ಎಂದು ಆಡಳಿತ ಮಂಡಳಿಯವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಆಗ ಕಾರ್ಖಾನೆಯ ವ್ಯವಸ್ಥಾಪಕರಾದ ಎಂಡಿ ಹಿರೇಮಠ ಮಾತನಾಡಿ, ಕಾರ್ಖಾನೆಯಲ್ಲಿ ಸಕ್ಕರೆ ಅಷ್ಟೇ ಅಲ್ಲ, ಸ್ಟೋರ್ಗಳಲ್ಲಿ ಕೂಡ ಅವ್ಯವಹಾರ ಆಗಿದೆ. ಇಲ್ಲಿನ ದಾಖಲೆಗಳು ಹೇಳುತ್ತಿವೆ, ಸಕ್ಕರೆ ಮಾರಾಟ ಹಾಗೂ ದಾಸ್ತಾನುಗಳ ಲೆಕ್ಕದ ಹೊಂದಾಣಿಕೆ ಇಲ್ಲದಂತಾಗಿದೆ. 40 ಟನ್ ಸಕ್ಕರೆ ಸಾಮರ್ಥ್ಯದ ಸುಮಾರು 34 ಲಾರಿಗಳಲ್ಲಿ ಕೇವಲ 6 ಟನ್ ಸಕ್ಕರೆ ಸಾಗಿಸಲಾಗಿದೆ ಎಂದು ಇಲ್ಲಿನ ದಾಖಲೆಗಳು ಹೇಳುತ್ತಿವೆ. ವಾರ್ಷಿಕ ಅಡಾಫೆ ಪತ್ರಿಕೆಯಲ್ಲಿ ಕಾರ್ಖಾನೆಯ ಅವ್ಯವಹಾರ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ರೈತರ ಅಭಿಪ್ರಾಯದಂತೆ ಇದನ್ನ ಸಿಬಿಐ ತನಿಖೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಹಾಗೂ ಈ ವರ್ಷ ಕಾರ್ಖಾನೆ ಪ್ರಾರಂಭ ಮಾಡಲು ಯಂತ್ರೋಪಕರಣಗಳ ರಿಪೇರಿ ಹಾಗೂ ಇನ್ನುಳಿದ ಖರ್ಚಿಗೂ ಹಣ ಇಲ್ಲದೆ ಇರುವುದರಿಂದ ಅನಿವಾರ್ಯವಾಗಿ ಸಾಲ ತೆಗೆದುಕೊಳ್ಳಬೇಕಾದ ಸಂದರ್ಭ ಬಂದಿದೆ. ಕಾರ್ಖಾನೆ ಸದಸ್ಯರು 2020ರಿಂದ 24ರವರೆಗೆ ಆಗಿರುವ ಅವ್ಯವಹಾರದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ವಾರ್ಷಿಕ ಸಭೆಯಲ್ಲಿ ಟರಾವು ಪಾಸ್ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾರ್ಖಾನೆಯ ವ್ಯವಸ್ಥಾಪಕರಾದ ಎಂಬಿ ಹಿರೇಮಠ ವರದಿ ವಾಚನ ಮಂಡಿಸಿ ಕಾರ್ಖಾನೆಯ ಸ್ಥಿತಿಗತಿ ತಿಳಿಸಿದ್ದಾರೆ. ಉಪಾಧ್ಯಕ್ಷರಾದ ಲಕ್ಷ್ಮಿ ಅರಳಿಕಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮದು ತಪ್ಪಾಗಿದೆ, ಇಲ್ಲಿ ಅವ್ಯವಹಾರ ಆಗಿದೆ ಎಂದು ಆಡಳಿತ ಮಂಡಳಿ ತಪ್ಪೊಪ್ಪಿಕೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕ ಮಂಡಳಿಯವರಾದ ನಾಸೀರ್ ಭಗವಾನ, ಸಾವಂತ್ ಕಿರಬನ್ನವರ, ಸಂಜು ಅಬ್ಬಳೆಯಪ್ಪನವರ, ಬಸವರಾಜ ಬಂಡಿಗೆರಿ, ಅಶೋಕ್ ಬಂಡಿಗೆರಿ, ಜ್ಯೋತಿಬಾ, ಹೈಬತ್ತಿ ಸಿದ್ದಪ್ಪ, ದೂರಪ್ಪನವರ, ರೈತರು ಹಾಗೂ ರೈತ ಮುಖಂಡರು, ಕಾರ್ಖಾನೆ ಸದಸ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಸದಸ್ಯರಾಗಿ ಸಿಕಂದರ್ ಬಾಬು ಆಯ್ಕೆ. ಎಚ್ಎಂ ರೇವಣ್ಣ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ಬೆಂಗಳೂರು. ಸರ್ಕಾರದ ಆದೇಶಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಗಾಗಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳನ್ನು ರಚಿಸಲು ಆದೇಶಿಸಲಾಗಿರುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ತಾಲೂಕುಗಳಲ್ಲಿ ರಾಜ್ಯ ಪ್ರಾಧಿಕಾರದಿಂದ ಶಿಫಾರಸು ಅಥವಾ ಅನುಮೋದಿತಗೊಂಡಿರುವ ತಾಲೂಕು ಸಮಿತಿಗಳನ್ನು ಆಯಾ ತಾಲೂಕುಗಳ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಸಮಿತಿಗಳನ್ನು ರಚಿಸಲು ಉಲ್ಲೇಖ 2ರ ಪತ್ರದಲ್ಲಿ ತಿಳಿಸಿರುತ್ತಾರೆ. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿಗೆ ಸಂಬಂಧಿಸಿದಂತೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕುರಿತು ಕೆಳಕಂಡಂತೆ ಅಧ್ಯಕ್ಷರು, ಸದಸ್ಯರು, ಸದಸ್ಯ ಕಾರ್ಯದರ್ಶಿಯವರನ್ನ ಮುಂದಿನ ಆದೇಶದವರೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಿದ್ದಾರೆ.
ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಶಿಫಾರಸ್ಸಿನ ಮೇರೆಗೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 22ರ ಹೂವಿನಪೇಟೆಯ ನಿವಾಸಿ ಸಿಕಂದರ್ ಬಾಬು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಆಯ್ಕೆಯಾದ ಸದಸ್ಯ ಸಿಕಂದರ್ ಬಾಬು ಅವರು ಚಿಂತಾಮಣಿ ಶಾಸಕ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಗೌನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಾಮಾನ್ಯ ಸಭೆಗೆ ಕಮಿಟಿಯ ಉಪಾಧ್ಯಕ್ಷರು, ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಾಗದೆ ಕಾರಣ ಫೋರಂ ಕೊರತೆಯಿಂದ ಸಭೆಯನ್ನ ರದ್ದು ಮಾಡಲಾಗಿತ್ತು. ಈ ವೇಳೆ ಷೇರುದಾರರು ಮಾತನಾಡಿ, ಸಾಮಾನ್ಯ ಸಭೆಯನ್ನ ನಡೆಸಲು ಕಮಿಟಿಯ ಎಲ್ಲಾ ಸದಸ್ಯರುಗಳಿಗೆ ಹಾಗೂ ಷೇರುದಾರರುಗಳಿಗೆ 7 ದಿನಗಳ ಮುಂಚಿತವಾಗಿ ಕರಪತ್ರ ಹಂಚಿಕೆ ಮಾಡಿ ಸಭೆಯನ್ನ ನಡೆಸಬೇಕಾಗಿರುತ್ತದೆ. ಆದರೆ ಇಲ್ಲಿನ ಹಾಲಿನ ಡೈರಿ ಸಿಬ್ಬಂದಿ ಹಾಗೂ ಅಧ್ಯಕ್ಷರು ಯಾರ ಗಮನಕ್ಕೆ ತಿಳಿಸದೆ 10 ಜನ ಊರಿನ ಜನರನ್ನ ಕರೆಸಿಕೊಂಡು ಸಭೆಯನ್ನ ಹಮ್ಮಿಕೊಂಡಿದ್ದು, ಈ ಸಭೆಗೆ ಕಮಿಟಿಯಲ್ಲಿನ 3 ಜನ ಸದಸ್ಯರು ಮಾತ್ರ ಹಾಜರಾಗಿದ್ದು, ಉಳಿದ ಎಲ್ಲಾ ಸದಸ್ಯರು ಗೈರು ಹಾಜರಾಗಿರುತ್ತಾರೆ. ಎಲ್ಲ ನಿರ್ದೇಶಕರ ಗಮನಕ್ಕೆ ತಾರದೆ ಇರುವ ಸಭೆಯನ್ನ ಗೌಪ್ಯವಾಗಿ ನಡೆಸಲು ಸಿದ್ಧರಾಗಿರುತ್ತಾರೆ. ನಾನು ಇದನ್ನ ಪ್ರಶ್ನಿಸಿದ್ದಕ್ಕೆ ಸಭೆಯನ್ನ ಅರ್ಧಕ್ಕೆ ಮುಟುಕುಗೊಳಿಸಿ ಹೊರಟು ಹೋದರು ಎಂದು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಷೇರುದಾರರು ಇದರ ಬಗ್ಗೆ ಪ್ರಶ್ನಿಸಿದರೆ ನಮ್ಮ ಕಮಿಟಿ ನಮ್ಮ ಇಷ್ಟ, ನೀವು ಯಾರು ಎಂಬ ಉಡಾಫೆ ಉತ್ತರ ನೀಡುತ್ತಾರೆ ಎಂದರು. ಇನ್ನು ಸ್ಥಳದಲ್ಲಿಯೇ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗಂಗಿರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಗ್ರಾಮದ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಗ್ರಾಮದ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಗ್ರಾಮದ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ. ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್, ಇಂಟರ್ನೆಟ್, ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೆಚ್ಚಾಗುತ್ತಿದ್ದು, ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕತೆ ಇರುವ ಮೊಬೈಲ್, ಲ್ಯಾಪ್ಟಾಪ್, ಅದಕ್ಕೆ ಅವಶ್ಯಕತೆ ಇರುವ ಇಂಟರ್ನೆಟ್ ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡಗಳು ಹೆಚ್ಚಾಗುತ್ತಿರುವುದರಿಂದ ಗ್ರಾಮದ ಆಡಳಿತಾಧಿಕಾರಿ ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾನೆ. ಇದರಿಂದಾಗಿ ನಾವು 1 ದಿನದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಕೈಗೊಂಡಿದ್ದೇವೆ ಎಂದು ದಾಲಾ ಹಿಲ್ ಖಾನ್ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶರಣಯ್ಯ ಹಿರೇಮಠ್, ಸದಸ್ಯರುಗಳಾದ ಗೋಕುಲ್, ನಾಗವೇಣಿ, ನವೀನ್ ಕುಮಾರ್, ಪ್ರಭು, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಕೂಡ ಪ್ರಕರಣದ ವಿಚಾರವಾಗಿ ನಿನ್ನೆ ದಿವಸ ಏನು ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿದೆ. ಇದರ ಒಂದು ಪರಾಮರ್ಶೆಯನ್ನು ಮತ್ತೆ ಮಾಡಬೇಕಾಗ್ತದೆ. ಇವತ್ತು ಅದರ ವಿರುದ್ಧವಾಗಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ BJP ಮತ್ತು JDSನವರ ಈ ಕುತಂತ್ರದ ಒಂದು ಏನು ವ್ಯವಸ್ಥೆ ಮಾಡ್ತಾಯಿದ್ದಾರೆ, ವ್ಯವಸ್ಥಿತ ಸಂಚನ್ನು ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ, ಅದನ್ನು ಅವರು ಹಿಂಪಡಿಬೇಕಾಗ್ತದೆ. ಅವ್ರಿಗೆ ಈ ಮೂಲಕ ನಾವು ಮೌನವಾದ ಒಂದು ಪ್ರತಿಭಟನೆಯನ್ನು ಮಾಡಿ ಅವ್ರಿಗೆ ಒಂದು ಸಾಂಕೇತಿಕವಾದಂಥ ಒಂದು ವಿಚಾರವನ್ನು ನಾವು ಇಲ್ಲಿ ಮುಗಿಸೋಕ್ಕೆ ನಾವು ಇದು ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲ ಶೋಷಿತ ಸಮಾಜಗಳ ಒಕ್ಕೂಟದಿಂದ ಕೋಲಾರ ಜಿಲ್ಲೆ ಎಲ್ಲ ಶೋಷಿತ ಸಮಾಜಗಳು ಸೇರಿ ಮಾಡಿದ್ದೀವಿ. ಇಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತವರು ಎಲ್ಲರೂ ಸೇರಿ ಇಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಸಾಂಕೇತಿಕ ಧೋರಣೆ. ಆಮೇಲೆ ಇದೇನೋ ಇವರು ಕಿತಾಪತಿ ಚುನಾವಣೆ ಏನು ಮುಂದುವರೆದಿದೆ, ಆದರೆ ರಾಜ್ಯದಲ್ಲಿ ಪ್ರತಿ ತಾಲೂಕು ಮತ್ತು ಪ್ರತಿ ಹೋಬಳಿ, ಪ್ರತಿ ಹಳ್ಳಿನಲ್ಲಿ ಕೂಡ ಇದು ಪ್ರತಿಭಟನೆ ಆಗ್ತದೆ. ಸಿದ್ದರಾಮಯ್ಯನವರಂಥ ಒಂದು ಒಳ್ಳೆಯ ಚಾರಿತ್ರ್ಯ ಇರತಕ್ಕಂಥ ರಾಜಕಾರಣಿ ವಿರುದ್ಧ ಅವ್ರ ಮೇಲೆ ಅವರ ಒಂದು ವ್ಯಕ್ತಿತ್ವದ ಮೇಲೆ ಕೆಸರಂಚುವಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಈ BJP ಮತ್ತು JDS ವಿರುದ್ಧವಾಗಿ ಎಲ್ಲ ಹಿಂದುಳಿದ ಶೋಷಿತ ಜಾತಿಗಳು ಒಂದಾಗಿ ಕೆಲಸ ಮಾಡುವಂಥ ದಿನಗಳು ಬರ್ತವೆ. ಇದು ಎಚ್ಚರಿಕೆಯ ಒಂದು ಸಂಕೇತ. ಸರ್, ಇವತ್ತು ಬೆಳಿಗ್ಗೆ BJPಯವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಅವ್ರ ನಿವಾಸವನ್ನು ಮುತ್ತಿಗೆ ಹಾಕ್ತಾರೆ. ಇದಕ್ಕೆ ಯಾವ್ದು ಕೊಡಬೇಕು? ಏನು ಮಾಡಿದ್ದಾರೆ ರಾಜೀನಾಮೆ ಕೊಡಬೇಕು? ಕೆಲಸ ಮಾಡಿ ಯಾರು ರಾಜೀನಾಮೆ ಕೇಳ್ತಾ ಇದ್ದಾರೆ, ಅವ್ರ ಆಸ್ತಿನ ಸಿದ್ದರಾಮಯ್ಯನವ್ರ ಆಸ್ತಿನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೇಳಿ. ಯಾರು BJP ಅವ್ರು ಕೇಳ್ತಾ ಇದ್ದಾರಲ್ಲ, ಅಥವಾ JDS ಅವ್ರು ಕೇಳ್ತಾರಲ್ವಾ, ಅವ್ರ ಆಸ್ತಿ ಯಡಿಯೂರಪ್ಪನವ್ರ ಆಸ್ತಿನ ಸಿದ್ದರಾಮಯ್ಯನವ್ರ ಆಸ್ತಿನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಹೇಳಿ. ಸಾಕಾಗಿದೆ. ಕುಮಾರಸ್ವಾಮಿದು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಮಗಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಸಾಕು.
ಸಿದ್ದರಾಮಯ್ಯ ಅವರೇನು ಕಾನೂನು ಪ್ರಕಾರ ತಗೊಂಡಿದ್ದಾರೆ ಆಸ್ತಿನ, ಅವರೇನು ಕಳ್ತನ ಮಾಡಿಲ್ಲ ಅಥವಾ ಯಾವುದೇ ಇದನ್ನು ಡಿನೋಟಿಫೈ ಮಾಡಿಲ್ಲ, ಎತ್ತದು ಮಾಡಿಲ್ಲ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ರಾಜೀನಾಮೆ ಒತ್ತಾಯಿಸ್ತಾ ಇದ್ದಾರೆ ಪ್ರತಿಭಟನೆ. ನಾವು ಎಲ್ಲ ಜಿಲ್ಲಾ ಕೇಂದ್ರಗಳು ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡ್ತಿದ್ವಿ. ಶೋಷಿತ ಸಮಾಜಗಳು ಅವ್ರ ಪರವಾಗಿದೆ. ಸಂವಿಧಾನ ಉಳಿಬೇಕಾದ್ರೆ ಸಿದ್ದರಾಮಯ್ಯ ಬೇಕಾಗಿದೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ. ಆ ಒಂದು ಉದ್ದೇಶದಿಂದ ನಾವು ಸಿದ್ದರಾಮಯ್ಯ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೀವಿ. ಒಂದು ನಿಮಿಷ ಮಾತಾಡಿ.